ಶ್ರೀ ಎಂ ವೆಂಕಟೇಶ್ ಗುರು ಹಾಗೂ ಗೆಳೆಯರ ಸಹಕಾರದೊಂದಿಗೆ ಈ ಒಂದು ಎಎಸ್ಬಿ ಕ್ರೀಡಾಂಗಣದಲ್ಲಿ ಅದ್ಧೂರಿಯಾದಂತಹ ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್. ಹಾವೇರಿ ಟೀಮ್ ಮಹಿಳಾ ಪಂದ್ಯ. ಕೋಚ್ ಶ್ರೀಧರ್ ಬೇಗ ಬನ್ನಿ. ಹಾವೇರಿ ಟೀಮ್ ಬೇಗ ಬರಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಮತಿ ವಿಜಯರವರು ಆನೇಕಲ್ನ ಗರ್ಲ್ಸ್ ಹೈಸ್ಕೂಲ್ನ ದೈಹಿಕ ಶಿಕ್ಷಣ ಶಿಕ್ಷಕರು ಆಗಮಿಸಿದ್ದಾರೆ. ಅವರಿಗೆ ಶ್ರೀ ಎಂ ವೆಂಕಟೇಶ್ ಗುರು ಹಾಗೂ ಗೆಳೆಯರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀಮತಿ ವಿಜಯಮ್ಮ ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸಾಕಷ್ಟು ಸಮಯದಿಂದ ಈ ಒಂದು ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಈ ಒಂದು ಕಬಡ್ಡಿ ಪಂದ್ಯಗಳನ್ನು ನಮ್ಮ ಆನೇಕಲ್ನ ಸ್ಥಳೀಯ ಮಾಧ್ಯಮಗಳಲ್ಲಿ ನೇರ ಪ್ರಸಾರವನ್ನು ಮಾಡಲಾಗ್ತಾ ಇದೆ. ಅದೇ ರೀತಿ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ನಲ್ಲಿ ನೇರ ಪ್ರಸಾರವನ್ನು ಮಾಡಲಾಗ್ತಾ ಇದೆ. ಇದೀಗ ಅಂಕಣವನ್ನು ಪ್ರವೇಶ ಮಾಡಿಕೊಂಡಿದ್ದಾರೆ ಹಾವೇರಿ ಜಿಲ್ಲಾ ತಂಡ. ಚಿಕ್ಕಮಂಗ್ಳೂರು ಬೇಗ ಬನ್ನಿ. ಇಲ್ಲ ಇಲ್ಲ ಚಿಕ್ಕಮಂಗ್ಳೂರು ಅಲ್ಲ, ಅದು ಹಾವೇರಿ. ಚಿಕ್ಕಮಂಗ್ಳೂರು ಯಾಕಪ್ಪ ಆಚೆ ಕಡೆ? ಚಿಕ್ಕಮಂಗಳೂರು ಬನ್ನಿ ಒಳಗಡೆ. ಹಾವೇರಿ ವಿರುದ್ಧ ಚಿಕ್ಕಮಂಗಳೂರು ಮಹಿಳಾ ಪಂದ್ಯ. ರೆಫ್ರಿ ದೇವರಾಜ್, ಅಂಪೈರ್ ಯಮನಪ್ಪ ಪಂಪಾಪತಿ, ಸ್ಕೋರರ್ ಅಬ್ದುಲ್ ಖಾದರ್, ಅಸಿಸ್ಟೆಂಟ್ ಸ್ಕೋರರ್ ಭೂತರಾಯಪ್ಪ, ಆಲಿ, ಥರ್ಡ್ ರೈಡ್ ಅಭಿಷೇಕ್. ಹೋಗಿ ಹೋಗಿ ಅಲ್ಲ. ಎಸ್ ಗದಗ್ ತಂಡಕ್ಕೆ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ದಾಳಿಯಲ್ಲಿ ಗದಗ್ ತಂಡದ ಜರ್ಸಿ ನಂಬರ್ 9 ಆಟಗಾರ ಒಂದು ಉತ್ತಮವಾದಂತಹ ಟಚ್ ಪಾಯಿಂಟ್ ನೊಂದಿಗೆ ಒಂದು ಅಂಕವನ್ನು ಇಲ್ಲಿ ಪಡ್ಕೊಳ್ತಾ ಇದ್ದಾನೆ. ಎಲ್ಲಿ ಜಿರಾಫೆ? 6-3 in favor of Gadag. ಎಸ್ 6-3 ಕಲಬುರಗಿ ತಂಡದ ಪರವಾಗಿ 3 ಅಂಕದ ಮುನ್ನಡೆಯಲ್ಲಿ ತೊಗರಿಯ ನಾಡು ಕಲಬುರಗಿ. ಮುದ್ರಣ ಕಾಶಿ ಗದಗ ತಂಡದ ವಿರುದ್ಧ ಉತ್ತಮವಾದಂತಹ ಪ್ರದರ್ಶನ ನೀಡ್ತಾ ಇದ್ದಾರೆ. ಎಸ್ ಬಾಲಕಿಯರು ವಿಭಾಗದ ಪಂದ್ಯ ಚಿಕ್ಕಮಗಳೂರು ವಿರುದ್ಧ ಹಾವೇರಿ. ದಾಳಿಯಲ್ಲಿ ಕಲಬುರಗಿ ತಂಡದ ಜರ್ಸಿ ನಂಬರ್ 10 ಆಟಗಾರ. ದಾಳಿಯಲ್ಲಿ ಕಲಬುರಗಿಯ ದೇವು. 6 ಆಟಗಾರ ನಡುವೆ ಬೋನಸ್ ಆನ್ ಆಗಿರುವಂತ ಸಂದರ್ಭ.
HMT ಕಾಲನಿ ಬಸ್ನ ಬಾಲಕಿಯರು ಎಲ್ಲಿದ್ರು ಒಮ್ಮೆ ಆರ್ ಶೇಖರ್ ಸರ್ ಅವ್ರನ್ನ ಭೇಟಿ ಆಗ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಹಲೋ ಚೆಕ್. ಎಸ್ ದೇವು ಗದಗ್ ತಂಡಕ್ಕೆ ಡೂ ಆರ್ ಡೈ ಸಮಬಲ ಹೋರಾಟದಲ್ಲಿ ಪಂದ್ಯ 7-7. ದಾಳಿಯಲ್ಲಿ ಗದಗ್ ತಂಡದ ಜರ್ಸಿ ನಂಬರ್ 7 ಲೆಫ್ಟ್ ರೈಡರ್ ಅಂಕವನ್ನು ಪಡೆಯಲೇಬೇಕಾದಂತ ಒತ್ತಡ ದಾಳಿಗಾರನಿಗಿದ. ಶಿವು ಇಲ್ಲಿ ಟೇಬಲ್ ಅದ್ರ ಇಲ್ಲಿ ಎಡಗಡೆ ಅದ್ಭುತವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್ ಏಕಾಂಗಿಯಾಗಿ ಬಸವ ಉತ್ತಮವಾದಂತಹ ಒಂದು ಟ್ಯಾಕಲ್ ಅನ್ನು ಸಾಧಿಸಿಕೊಂಡಿದ್ದಾನೆ ಕಲಬುರಗಿ ತಂಡದ ಆಟಗಾರ. ಮತ್ತೆ ದಾಳಿಯಲ್ಲಿ ಕಲಬುರಗಿಯ ದೇವು 9-7 2 ಅಂಕದ ಮುನ್ನಡೆಯಲ್ಲಿ ತೊಗರಿಯ ನಾಡು ಕಲಬುರಗಿ. 5 ಆಟಗಾರ ನಡುವೆ ಬೋನಸ್ ಇಲ್ಲದಂತ ಸಂದರ್ಭ. ಎಂಡ್ ಲೈನ್ ಗೇಮ್ಗೆ ಮುಂದಾಗಿರುವಂತಹ ಗದಗ್ ತಂಡ ಅದು ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಮುಂದಿನ ಪಂದ್ಯ ಅಂಕಣ 1ರಲ್ಲಿ ಮಂಡ್ಯ ವಿರುದ್ಧ ಚಿಕ್ಕಮಗಳೂರು. ತಮಗಿದು 2ನೇ ಕರೆ. ಮಂಡ್ಯ ವಿರುದ್ಧ ಚಿಕ್ಕಮಗಳೂರು 2 ತಂಡಗಳಿಗಿದು 2ನೇ ಕರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ವೇಣುಗೋಪಾಲ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಚಿಕ್ಕಮಗಳೂರು ಮಂಡ್ಯ ಅಭಿನಂದನೆ ಫಸ್ಟ್ ಕಾಲ್ ಫಾರ್ ಯು. ಮಂಡ್ಯ ವಿರುದ್ಧ ಚಿಕ್ಕಮಗಳೂರು. ಮುಂದಿನ ಪಂದ್ಯ ಸಕ್ಕರೆ ನಾಡು ಮಂಡ್ಯ ವರ್ಸಸ್ ಕಾಫಿ ನಾಡು ಚಿಕ್ಕಮಗಳೂರು. 2 ಬಲಿಷ್ಠ ತಂಡಗಳು. ನಿನ್ನೆ ಲಾಸ್ಟ್ ಮ್ಯಾಚ್ ಯಾವ ರೀತಿ ಹೈ ವೋಲ್ಟೇಜ್ ಆಗಿತ್ತು, ಜಿರಾಫೆ ಆಟವನ್ನೆಲ್ಲ ನೋಡಿದ್ರ ಇಲ್ವಾ? ಇವತ್ತು ಜಿರಾಫೆನೆ ಬಂದಿಲ್ವಾ? ಉತ್ತಮವಾದಂಥ ಟ್ಯಾಕಲ್ ಗದಗ್ ತಂಡದ ಆಟಗಾರರಿಂದ. ಕಲಬುರಗಿಯ ಜರ್ಸಿ ನಂಬರ್ 8ರ ಆಟಗಾರನನ್ನು ಬಂಧಿಸಲು ಯಶಸ್ವಿಯಾದರು. ಗದಗ್ ತಂಡಕ್ಕೆ ಡೂ ಆರ್ ಡೈ ಮಾಡು ಇಲ್ಲವೇ ಮಡಿ. ಅಂಕಣ 2ರಲ್ಲಿ ಬಾಲಕಿಯರ ವಿಭಾಗದ ಪಂದ್ಯ ಹಾವೇರಿ ವಿರುದ್ಧ ಚಿಕ್ಕಮಗಳೂರು. ಚಿಕ್ಕಮಗಳೂರು 4 ಹಾವೇರಿ 2. ಅಂಕಣ 1ರಲ್ಲಿ ಸಮಬಲದ ಹೋರಾಟದಲ್ಲಿ ಪಂದ್ಯ ಸಾಗ್ತಾ ಇದೆ. ಗದಗ್ ವಿರುದ್ಧ ಕಲಬುರಗಿ. ಪ್ರೇಕ್ಷಕರೇ ಬರ್ಲಿ ಒಂದು ಜೋರ ಚಪ್ಪಾಳೆ. ದಾಳಿಯಲ್ಲಿ ಕಲಬುರಗಿಯ ದೇವು ಉತ್ತಮವಾದಂತ ಟ್ಯಾಕಲ್, ಡಬಲ್ ಟೈ ಹೋಲ್ಡ್ ಮೂಲಕ ಬಲಿಷ್ಠವಾದಂತಹ ಒಂದು ಟ್ಯಾಕಲ್ ಅನ್ನು ಸಾಧಿಸಿಕೊಂಡಿದ್ದಾರೆ. ಖಂಡಿತವಾಗ್ಲು ಸೂಪರ್ ಟ್ಯಾಕಲ್ ಆನ್ ಆಗಿದೆ.
ಗದಗ್ ತಂಡದ ಶ್ರೀನಿವಾಸ್. ಮತ್ತೆ ದಾಳಿಯಲ್ಲಿ ಕಲಬುರಗಿಯ ಬಸವ. 7 ಆಟಗಾರರ ನಡುವೆ ಲೆಫ್ಟ್ ರೈಡರ್ ಸಾಕಷ್ಟು ವೇಗದ ದಾಳಿ, ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು, ಉತ್ತಮವಾದಂತ ಒಂದು ಎಸ್ಕೇಪ್. ಖಂಡಿತವಾಗ್ಲು ಬಸವ ಮರಳಿ ತಮ್ಮ ಅಂಕಣವನ್ನು ಸೇರ್ಕೊಂಡಿದ್ದಾನೆ. ಸೂಪರ್ ಟೆಕಲ್ ಆನ್ ಆಗಿದೆ. ಗದಗ್ ತಂಡದ ಸುನಿಲ್ ಸೂಪರ್ ಟ್ಯಾಕಲ್ ಆನ್ ಆಗಿದೆ. 3 ಆಟಗಾರರ ನಡುವೆ. ಶ್ರೇಯಸ್ ಅವ್ರು ಏನ್ ಬೇಕು? ಉತ್ತಮವಾದಂತಹ ಟ್ಯಾಕಲ್, ಏಕಾಂಗಿಯಾಗಿ ಒಂದು ಸೋಲೋ ಟ್ಯಾಕಲ್ ಅಂತ ಹೇಳ್ಬೋದು. ಬಸವ ಸೂಪರ್ ಟ್ಯಾಕಲ್, 2 ಪಾಯಿಂಟ್ ಕಲಬುರಗಿ. ಕಲಬುರಗಿ ತಂಡದ ಜರ್ಸಿ ನಂಬರ್ 3 ಆಟಗಾರ. ಮೈ ಕೊರೆಯುವ ಚಳಿಯಲ್ಲೂ ಸಹ ನಮ್ಮ ಆನೇಕಲ್ ಹಾಗೂ ಸುತ್ತಮುತ್ತಲಿನ ಕಬಡ್ಡಿ ಪ್ರೇಮಿಗಳು, ಕಬಡ್ಡಿಯ ಪ್ರೋತ್ಸಾಹಕರು, ಕಬಡ್ಡಿ ಆಟಗಾರರು ಸಹ ಬಂದು ಈ ಪಂದ್ಯಾವಳಿಯನ್ನು ವೀಕ್ಷಿಸಿಕೊಳ್ತಾ ಇದ್ದಾರೆ. 12-10 2 ಅಂಕದ ಮುನ್ನಡೆಯಲ್ಲಿ ಕಲಬುರಗಿ. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ ಎಂ ವೆಂಕಟೇಶ್ ಗುರು ಅವರ ಸಹೋದರರು, ನಿವೃತ್ತ ಪೊಲೀಸ್ ಅಧಿಕಾರಿಗಳು ಶ್ರೀಯುತ ಮುನೀಶ್ ಅಣ್ಣರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಅವರನ್ನು ಅತ್ಯಂತ ಆತ್ಮೀಯವಾಗಿ ಶ್ರೀಯುತ ಎಸ್ ಅಂಬರೀಶ್ ರವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀಯುತ ಮುನೀಶ್ ಅಣ್ಣರವರ ಅಭಿಮಾನಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀಯುತ ಎಸ್ ಅಂಬರೀಶ್ ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಸಹಕಾರದೊಂದಿಗೆ ರಾಜ್ಯ ಮಟ್ಟದ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ಗೆ ಶ್ರೀಯುತ ಎಂ ವೆಂಕಟೇಶ್ ಗುರುರವರ ಸಹೋದರರು ಶ್ರೀಯುತ ಮುನೀಶ್ ಅಣ್ಣರವರು, ನಿವೃತ್ತ ಪೊಲೀಸ್ ಅಧಿಕಾರಿಗಳು, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದವರಿಗೆ ಎಲ್ಲ ಕ್ರೀಡಾಪಟುಗಳ ಪರವಾಗಿ, ಸಮಸ್ತ ಆನೇಕಲ್ನ ಈ ಒಂದು ಆಯೋಜಕರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಚಿಕ್ಕಮಗಳೂರು ವಿರುದ್ಧ ಹಾವೇರಿ 11-5 ಚಿಕ್ಕಮಗಳೂರು ತಂಡದ ಪರವಾಗಿ. ಚಿಕ್ಕಮಗಳೂರು ತಂಡಕ್ಕೆ ಡೂ ಆರ್ ಡೈ. ಹದಿಮೂರು 11 ಕಲಬುರಗಿಯ ಆಟಗಾರನಿಂದ ಡೈವಿಂಗ್ ಟ್ಯಾಕಲ್. ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂಥ ಆಟಗಾರ ಒಂದೊಳ್ಳೆ ಹಿಡಿತವನ್ನು ಸಾಧಿಸಿಕೊಳ್ತಾ 14-11 ಕಲಬುರಗಿ ತಂಡದ ಪರವಾಗಿ 3 ಅಂಕದ ಮುನ್ನಡೆಯಲ್ಲಿ ಕಲಬುರಗಿ. ಸಾಂಗ ನೆಕ್ಸ್ಟ್ ಮ್ಯಾಚ್ ಮುಗಿಲಿ.
ನಾಳಿನ ಪಂದ್ಯಗಳು 9 ಗಂಟೆ ಸರಿಯಾಗಿ ಪ್ರಾರಂಭ ಆಗ್ತದೆ. ಲೀಗ್ ಪಂದ್ಯಗಳು ಇನ್ನೂ ತುಂಬ ಇರೋದ್ರಿಂದ ಸಮಯಕ್ಕೆ ಸರಿಯಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು 9 ಗಂಟೆಗೆ ಎಲ್ಲರೂ ಗ್ರೌಂಡ್ನಲ್ಲಿ ಇರಬೇಕು. ಯಾರು ಬರಲ್ಲ ಅವ್ರಿಗೆ ಸೀದಾ ವಾಕ್ ಓವರ್ ಕೊಡೋದೇನೆ. ಯಾಕೆಂದರೆ ಲೀಗ್ ಮ್ಯಾಚಸ್ ಇದೆ, ಫ್ರೀ ಕ್ವಾರ್ಟರ್. ಆಯ್ತಾ, ಇನ್ನು 4 ಗ್ರೌಂಡ್ ಮ್ಯಾಚ್ ಇದೆ. ಬಟ್ ಯಾರು ಊಟ ಮಾಡ್ಕೊಂಡು ಯಾರಿಗೆ ಮ್ಯಾಚ್ ಇಲ್ಲ ಅವ್ರಿಗೆ ಹೋಗೋರಿಗೆ 9 ಗಂಟೆಗೆ ಇಲ್ಲಿರಬೇಕು. ಇನ್ನು 4 ರೌಂಡ್ ಮ್ಯಾಚ್ಗಳು ನಡೀತಾ ಇರ್ತವೆ. ಹಲೋ ಶಿವಣ್ಣ ಸರ್, ಮುಂದಿನ ಪಂದ್ಯ ಮಂಡ್ಯ ವಿರುದ್ಧ ಚಿಕ್ಕಮಗಳೂರು. ಹಲೋ ಹಲೋ ಉತ್ತಮವಾದಂಥ ಟ್ಯಾಕಲ್ ಗದಗ್ ಜಿಲ್ಲಾ ತಂಡದ ಆಟಗಾರರಿಂದ. ವಾಟ್ ಅ ಪವರ್ಫುಲ್ ಟ್ಯಾಕಲ್. ಒಂದು ಹೈ ವೋಲ್ಟೇಜ್ ಪಂದ್ಯ. 14-14. ಆನೇಕಲ್ನ ಪ್ರೇಕ್ಷಕರೇ ಬರ್ಲಿ ಒಂದ್ ಜೋರ ಚಪ್ಪಾಳೆ. ನೀವು ಸೈಲೆಂಟ್ ಆಗಿರಬಾರ್ದು. ನೀವು ಸಿಳ್ಳೆ ಚಪ್ಪಾಳೆ ಪ್ರೋತ್ಸಾಹ ನೀಡಿದ್ರೆ ಮ್ಯಾಚ್ ಮುಗಿಲಿ, ಆಮೇಲೆ ಹಾಕ್ಸ್ತೀವಿ ಖಂಡಿತವಾಗ್ಲು. ಬಿಟ್ಟು ಸೂಪರ್ ಟೆಕ್ಕಲ್ ಆನ್ ಆಗಿದ್ದಂತ ಸಂದರ್ಭ. ಗದಗದ ಯುವ ಆಟಗಾರ ಶ್ರೀನಿವಾಸ ಒಂದು ಅದ್ಭುತವಾದಂಥ ಜಂಪ್ ಮುಖೇನಲ್ಲಿ ಎಸ್ಕೇಪ್ ಆಗ್ತಾ ಒಂದು ಅಂಕವನ್ನು ಪಡ್ಕೊಂಡಿದ್ದಾನೆ. ಕಲಬುರಗಿ ಆಲ್ ಔಟ್ನ ಹೊಸ್ತಿಲಲ್ಲಿದ್ದಾರೆ. ಕೊನೆಯ ಆಟಗಾರ ಅದ್ಭುತವಾದಂಥ ಒಂದು ಆಂಕಲ್ ಹೋಲ್ಡ್. ದಾಳಿಗಾರನಿಗೆ ಒಂದು ಬೋನಸ್ ಅಂಕ ಲಭಿಸ್ತಾ ಇದ್ದ. 1+2 3 ಪಾಯಿಂಟ್ ಗದಗ. ಈ ಮೂಲಕ ಸ್ಕೋರ್ 18 ಗದಗ್, 15 ಕಲಬುರಗಿ. 3 ಅಂಕದ ಮುನ್ನಡೆಯಲ್ಲಿ ಮುದ್ರಣ ಕಾಶಿ ಗದಗ. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಮಹೇಶ್ ರವರು ಹೊಸೂರು ಹಾಗೆ ಶ್ರೀಯುತ ಮಂಜುರವರು ಹೊಸೂರವರು ಆಗಮಿಸಿದರೆ ಅವರಿಗೆ ಶ್ರೀಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. 19-11 ಪಂದ್ಯ, ಬಾಲಕಿಯರ ವಿಭಾಗದ ಪಂದ್ಯ. ಹಾವೇರಿ ಜಿಲ್ಲಾ ತಂಡದ ಜರ್ಸಿ ನಂಬರ್ 1 ಆಟಗಾರ್ತಿ ಲೆಫ್ಟ್ ರೈಡರ್. ಉತ್ತಮವಾದಂಥ ಒಂದು ಟಚ್ ಪಾಯಿಂಟ್. ದಾಳಿಯಲ್ಲಿ ಕಲಬುರಗಿಯ ದೇವು ರೈಟ್ ಹಾಗೂ ಲೆಫ್ಟ್ ಎರಡು ಕಾರ್ನರ್ಗಳಲ್ಲಿ ತನ್ನ ದಾಳಿಯನ್ನು ನಡೆಸಬಲ್ಲಂತ ಒಂದು ಆಟಗಾರ. ಈ ಬಾರಿ ಸಾಕಷ್ಟು ವೇಗದ ದಾಳಿ. ವಾಟ್ ಅ ಬ್ಯೂಟಿಫುಲ್ ಎಸ್ಕೇಪ್. ತೀರ್ಪುಗಾರ ಇಲ್ಲಿ ಕೌಂಟ್ ಮಾಡ್ತಾ ಇದ್ರ ಅಂದ್ರೆ ಖಂಡಿತವಾಗ್ಲು ಸೂಪರ್ ಡೂಪರ್ ವಾಟ್ ಅ ರೈಡ್. ಕಲಬುರಗಿಯ ದೇವು ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಎಸ್ ಬೋನಸ್ +3 ಟಚ್ ಪಾಯಿಂಟ್. ರೈನಾ ಅಂಕಣ 2ರಲ್ಲಿ ಫಾರ್ ಮೆನ್ ಸೆಕ್ಷನ್ ಮ್ಯಾಚ್. ಉತ್ತಮವಾದಂತ ಒಂದು ಟ್ಯಾಕಲ್ ಕಲಬುರಗಿ ತಂಡದ ಆಟಗಾರರಿಂದ. 20-19. ಪ್ರೇಕ್ಷಕರೇ ಬರ್ಲಿ ಒಂದ್ ಜೋರ ಚಪ್ಪಾಳೆ. ಚಪ್ಪಾಳೆ ಹೊಡಿತಾರೆ ಮ್ಯಾಚ್ ಮುಗಿಯೋ ತನಕ. ಚಳಿ ಒಂದ್ ಸ್ವಲ್ಪ ದೂರ ಆಗುತ್ತೆ. ಸಾಂಗ್ ಬೇಕಾ? ಮ್ಯಾಚ್ ಮುಗಿಲಿ. ಯಾವ್ದು ಹಾಕ್ಸನ? ಹೂವಿನ ಬಾಣದಂತೆ ಹಾಕ್ಸನ? ಯಾವುದು ಇದ್ರೆ ನಮ್ಮ ಸೌಂಡ್ ಸಿಸ್ಟಮ್ನ ವ್ಯವಸ್ಥಾಪಕರಿಗೆ, ಪ್ರೇಕ್ಷಕರು ಸಾಕಷ್ಟು ಸಾಂಗ್ಗಳನ್ನ ಇಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಈ ಮ್ಯಾಚ್ ಮುಗಿದ ಮೇಲೆ ಖಂಡಿತವಾಗ್ಲೂ ಪ್ಲೇ ಮಾಡ್ತೇವೆ. 20-19. 1 ಅಂಕದ ಮುನ್ನಡೆಯಲ್ಲಿ ಗದಗ್.
ಎಸ್, ಚಿಕ್ಕಮಗಳೂರು ಹಾಗೂ ಹಾವೇರಿ ಪಂದ್ಯದಲ್ಲಿ ಚಿಕ್ಕಮಗಳೂರಿನ ಬಾಲಕಿಯರು ಮೇಲುಗೆಯನ್ನು ಸಾಧಿಸಿಕೊಳ್ತಾ ಕಡ ಎರಡರಲ್ಲಿ ಮುಂದಿನ ಪಂದ್ಯ 13. ಬ್ಯಾಂಗ್ಳೂರ್ ರೂರಲ್ ವರ್ಸಸ್ ತುಮಕೂರು. ಬೋಟ್ ಟೀಮ್ ಕಟನ್ ಗೆಟ್ ರೆಡಿ, ಫಸ್ಟ್ ಕಾಲ್ ಫಾರ್ ಯು. ಬೆಂಗಳೂರು ಗ್ರಾಮಾಂತರ ವಿರುದ್ಧ ತುಮಕೂರು, ಎರಡು ತಂಡಗಳಿಗೆ ಇದು ಮೊದಲ ಕರೆ. ಬೆಂಗಳೂರು ಗ್ರಾಮಾಂತರ ವಿರುದ್ಧ ತುಮಕೂರು. ರಾಜಶೇಖರ್, ರಾಜಶೇಖರ್ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಗುರು ಶ್ರೀಯುತ ಮಂಜೂರ್ ಅವರಿಗೆ ಮತ್ತು ಶ್ರೀಯುತ ಮಹೇಶ್ ಅವರಿಗೆ, ಹೊಸೂರ್ ಅವರಿಗೆ ನಮ್ಮ ಕೆ ಮುನಿಯಣ್ಣ ಅವರಿಂದ ಸನ್ಮಾನ ಕಾರ್ಯಕ್ರಮ. ದಯವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಶ್ರೀಯುತ ಮಂಜೂರ್ ಅವರಿಗೆ ಮತ್ತು ಶ್ರೀಯುತ ಮಹೇಶ್ ಅವರನ್ನ ಗೌರವಿಸಿ ಅವರನ್ನ ಸನ್ಮಾನಿಸಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಯುತ ಮಹೇಶ್ ರವರು, ಹೊಸೂರು ಹಾಗೂ ಶ್ರೀಯುತ ಮಂಜೂರ್ ಅವರು ಸಮಾಜ ಸೇವಕರು, ಕ್ರೀಡಾ ಪ್ರೋತ್ಸಾಹಕರಾಗಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಅವರಿಗೆ ನಮ್ಮ ಶ್ರೀಯುತ ಎಂ ವೆಂಕಟೇಶ್ ಗುರು ಅವರ ಸಹೋದರರು ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿಗಳಾಗಿರುವಂತಹ ಶ್ರೀಯುತ ಮುನೀಶಣ್ಣರವರು ಮತ್ತು ಶ್ರೀಯುತ ಮುನಿಯಪ್ಪರವರು ಅತ್ಯಂತ ಪ್ರೀತಿಯಿಂದ ಅವರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಿ ಅಭಿನಂದಿಸ್ತಾ ಇದ್ದಾರೆ. ಬಾಲಕರ ವಿಭಾಗದ ಪಂದ್ಯ ಗದಗ್ ವಿರುದ್ಧ ರೈಡರ್ ಸೆಲ್ಫ್ ಔಟ್ ಎನ್ನುವಂತ ಒಂದು ತೀರ್ಮಾನ. ಯಾವುದೇ ಸ್ಪರ್ಶ ಅಂಕ ಇಲ್ಲದೆ ಲಾಬಿಯನ್ನು ಪ್ರವೇಶ ಮಾಡಿರೋದ್ರಿಂದ ಇಲ್ಲಿ ಸೆಲ್ಫ್ ಔಟ್ ಆಗ್ತಾ ಇದ್ದಾರೆ. ಚಾರ್ಜ್ ಆಗಿದೆ ಎನ್ನುವಂತ ಒಂದು ಮನವಿಯನ್ನು ಅಲ್ಲಿ ಮಾಡಿದ್ರು. ಆದ್ರೆ ಎದುರಳಿ ಒಬ್ಬ ಡಿಫೆಂಡರ್ ಸಹ ಅಲ್ಲಿ ಇಲ್ಲ ಎನ್ನುವಂತ ಒಂದು ವಾದವನ್ನು ಮಾಡಿದ್ರು. ತೀರ್ಪುಗಾರರು ಅಂತಿಮವಾಗಿ ಇಲ್ಲಿ ರೈಡರ್ ಔಟ್ ಎನ್ನುವಂತ ತೀರ್ಮಾನ ನೀಡಿದ್ರು. ಈ ಬಾರಿ ಬೇಡವಾದಂತ ಟ್ಯಾಕಲ್. ಇಪ್ಪತ್ನಾಲ್ಕು 20 ಫಸ್ಟ್ ಏಡ್ ಸ್ಪ್ರೇ ನೀಡಿ ಅವರಿಗೆ. 24-20 ಇನ್ ಫೇವರ್ ಆಫ್ ಗದಗ. ದಾಳಿಯಲ್ಲಿ ಕಲಬುರಗಿಯ ಬಸವ. ಬಸವನನ್ನ ಬಂಧಿಸುವಲ್ಲಿ ಯಶಸ್ವಿ ಆದ್ರು ಗದಗ್ ತಂಡದ ಆಟಗಾರರು. ಬಸವ ಈ ದಾಳಿಯಲ್ಲಿ ಯಾಕೋ ಗುಮ್ಮಿಲ್ಲ. ಸೂಪರ್ ಟೆಕಲ್ ಆನ್ ಆಗಿದೆ ದಾಳಿಯಲ್ಲಿ ಶ್ರೀನಿವಾಸ. ಇಬ್ಬರು ಆಟಗಾರ ನಡುವೆ 25-20 5 ಅಂಕದ ಮುನ್ನಡೆಯಲ್ಲಿ ಗದಗ್ ತಂಡ. ಸಾಕಷ್ಟು ವೇಗದ ದಾಳಿಯಾಗಿತ್ತು. ಫಾಲೋ ಹೊಡೆಯೋದಕ್ಕೆ ಬಂದ್ರು. ಬೇಡವಾದಂತ ಒಂದು ಅರೆ ಮನಸ್ಸಿನ ಒಂದು ಟ್ಯಾಕಲ್ ನ ಪ್ರಯತ್ನ ಇಲ್ಲಿ ಗದಗ್ ತಂಡಕ್ಕೆ ಒಂದು ಅಂಕದ ಸೇರ್ಪಡೆ ಆಗ್ತಾ ಇದೆ. 26-20 ಕಲಬುರಗಿಯ ಆಟಗಾರರು ಕೊಂಚ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ರೆ. ನಮ್ಮ ಆನೇಕಲ್ನ ಶ್ರೀ ಸಾಯಿ ಹಾಸ್ಪಿಟಲ್ನ ಎಲ್ಲ ವೈದ್ಯಕೀಯ ಮಿತ್ರರು ಸಹ ಬಹಳ ಅದ್ಭುತವಾಗಿ ಆಟಗಾರ ಒಂದು ಪ್ರಥಮ ಚಿಕಿತ್ಸೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ರು. ಅವರಿಗೆ ವಿಶೇಷವಾಗಿ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಬಾಲಕಿಯರ ವಿಭಾಗದ ಪಂದ್ಯ. ಕ್ಯಾಪ್ಟನ್ ಲಾಸ್ಟ್ 5 minutes to go.
31-20 in favor of Chikamagaluru. ದಯವಿಟ್ಟು ಎರಡು ತಂಡದ ಆಟಗಾರ್ತಿಯರನ್ನ ಸಾಲಾಗಿ ನಿಲ್ಲಿಸಿ ತಂಡದ ಒಂದು ಪರಿಚಯ ಕಾರ್ಯಕ್ರಮಕ್ಕೆ ಶ್ರೀಯುತ ಮುನೀಶಣ್ಣರವರು ನಮ್ಮ ಶ್ರೀ ಎಂ ವೆಂಕಟೇಶ್ ಗುರು ಅವರ ಸಹೋದರರಾಗಿ ನಿವೃತ್ತ ಪೊಲೀಸ್ ಅಧಿಕಾರಿಗಳು, ಅವರ ಜೊತೆಯಲ್ಲಿ ಅವರ ಕೆ ಮುನಿ ಅವರು, ಹಾಗೆ ಶ್ರೀಯುತ ಎಸ್ ಅಂಬರೀಶ್ ರವರು, ಮುತ್ತುಗಟ್ಟೆ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಅಶೋಕ್ ರವರು, ಮಂಜಣ್ಣರವರು, ಮಹೇಶ್ ರವರು, ಬಿ ಕೆ ಚಂದ್ರರವರು ಸಹ ಬಂದು ತಂಡದ ಒಂದು ಪರಿಚಯ ಮಾಡಿಕೊಂಡು ಶುಭ ಹಾರೈಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಜೋರಾದ ಚಪ್ಪಾಳೆ ಬರಲಿ. ನಮ್ಮ ಶ್ರೀ ಎಂ ವೆಂಕಟೇಶ್ ಗುರು ಅವರ ಸಹೋದರರಾಗಿ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಆಗಿರುವಂತಹ ಶ್ರೀಯುತ ಮುನೀಶ್ ಅಣ್ಣರವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತಂಡದ ಒಂದು ಪರಿಚಯವನ್ನ ಮಾಡ್ಕೊಳ್ತಾ ಶುಭವನ್ನು ಹಾರೈಸ್ತಾ ಇದ್ದಾರೆ. ಅದೇ ರೀತಿ ಅವ್ರ ಜೊತೆಲಿ ಶ್ರೀಯುತ ಮುನಿಯಪ್ಪರವರು, ಅಶೋಕ್ ರವರು ಹಾಗೂ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರ ಜೊತೆಲಿ ಶ್ರೀಯುತ ಎಸ್ ಅಂಬರೀಶ್ ರವರು ಸಹ ನಮ್ಮ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಮುನೀಶ್ ಅಣ್ಣರವರ ಒಡನಾಡಿಗಳಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಎಲ್ಲ ಕ್ರೀಡಾಪಟುಗಳಿಗೆ ಊಟದ ವ್ಯವಸ್ಥೆ ಇರುತ್ತೆ. ಊಟದ ಟೋಕನ್ ಅನ್ನ ತೆಗೆದುಕೊಂಡು ಹೋಗಿ ಊಟವನ್ನು ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಆಟಗಾರರಲ್ಲಿ ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿರ್ಬೇಕು. ಯಾವುದೇ ರೀತಿಯಾದಂತಹ ಗೊಂದಲಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಡಿ. ಎಸ್ ಗದಗ 29, ಕಲಬುರಗಿ 24. 29-24 ಇನ್ ಫೇವರ್ ಆಫ್ ಗದಗ್. ನಾ ಬನ್ನಿ ಅಣ್ಣ, ಇನ್ನು ಸ್ವಲ್ಪ ಒಳಗಡೆನೆ ಬಂದ್ಬಿಡಿ. ಬನ್ನಿ ಅಣ್ಣ. ರಾತ್ರಿ ಹೊತ್ತು ಈ ಏರಿಯಾ ತುಂಬಾ ಖರಾಬ್. ಸುಮ್ಮನೆ ಹಾಗೆ ತಮಾಷೆಗೆ. ಇಪ್ಪತ್ತೊಂಬತ್ತು 24. ಎಸ್, ಉತ್ತಮವಾದಂಥ ದಾಳಿ ಕಲಬುರಗಿಯ ಡಿಫೆನ್ಸ್ ಭಾಗದಲ್ಲಿ. ಮಿಸ್ಟೇಕ್ ಕ್ಯಾಪ್ಟನ್. ಲಾಸ್ಟ್ 5 minutes ಟು ಗೋ. 30-24 ಇನ್ ಫೇವರ್ ಆಫ್ ಗದಗ್. ತಂಡದ ನಾಯಕರೇ, ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಅದ್ಭುತವಾದಂಥ ಟ್ಯಾಕಲ್. ಕಲಬುರಗಿಯ ದೇವ್ ಅವರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಬ್ಬ ಪ್ರಮುಖ ದಾಳಿಗಾರನಾಗಿದ್ರು. ಈ ಒಂದು ಸಂದರ್ಭದಲ್ಲಿ ಟ್ಯಾಕಲ್ಗೆ ಒಳಗಾಗಿರುವಂತದ್ದು ಆ ತಂಡಕ್ಕೆ ಮತ್ತೊಂದು ದೊಡ್ಡ ಆಘಾತ ಅಂತ ಹೇಳ್ಬೋದು ಕಲಬುರಗಿ ತಂಡಕ್ಕೆ. ಈ ಮೂಲಕ ಸ್ಕೋರ್ 31 ಗದಗ, 24 ಕಲಬುರಗಿ. ಪಂದ್ಯದ ಚಿತ್ರಣ ಏನಾದರೂ ಬದಲಾಗಬೇಕು ಅಂತಂದ್ರೆ ಒಂದ್ ಸ್ವಲ್ಪ ನಮ್ಮ ಪ್ರೇಕ್ಷಕರು ಪ್ರೋತ್ಸಾಹ ನೀಡಬೇಕು. ನಿಮ್ಮ ಚಪ್ಪಾಳೆಯ ಒಂದು ಪ್ರೋತ್ಸಾಹ ನೀಡಿದ್ರೆ ಪಂದ್ಯದಲ್ಲಿ ಕಲಬುರಗಿ ಆಟಗಾರರು ಸಹ ಮತ್ತೆ ಕಮ್ಬ್ಯಾಕ್ ಮಾಡ್ಬೋದೇನೋ. 5 ಆಟಗಾರ ನಡುವೆ ಗದಗ್ ತಂಡದ ಜರ್ಸಿ ನಂಬರ್ 7. ದಾಳಿಯಲ್ಲಿ ಸುನಿಲ್. ಸಾಕಷ್ಟು ನಿಧಾನಗತಿಯಲ್ಲಿ ದಾಳಿಯನ್ನು ನಡೆಸಿಕೊಳ್ತಾ ಇದ್ದಾನೆ ಸುನಿಲ್. ಕಲಬುರಗಿಯ ಜರ್ಸಿ ನಂಬರ್ 5 ಆಟಗಾರ. ಬೋನಸ್ ಆನ್ ಆಗಿರುವಂತ ಸಂದರ್ಭ. ರೈಟ್ ರೈಡರ್ ಕಲಬುರಗಿ ಆಟಗಾರ
ಕ್ಯಾಪ್ಟನ್ ಲಾಸ್ಟ್ 4 ಮಿನಿಟ್ಸ್ ಗೋ, ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ನೀವು ಚಪ್ಪಾಳೆ ಹೊಡಿಬೇಕು, ಜೋಶಲ್ಲಿ ಆಡ್ತಾರೆ. ಮೂವತ್ತೊಂದು 24, ಕೇವಲ 7 ಅಂಕದ ಅಂತರದಲ್ಲಿ ಪಂದ್ಯ ಸಾಗ್ತಾ ಇದೆ. ಗದಗ್ ತಂಡಕ್ಕೆ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿದಾಳಿ. ಗದಗ್ ತಂಡದ ಶ್ರೀನಿವಾಸ್ 5 ಆಟಗಾರ ನಡುವೆ ಬೋನಸ್ ಇಲ್ಲದ ಸಂದರ್ಭದಲ್ಲಿ ಶ್ರೀನಿವಾಸನಿಗೆ ಟಚ್ ಪಾಯಿಂಟ್ ನ ಅವಶ್ಯಕತೆ ಇದೆ. ಸಮಯ ಸಹ ಮೀರ್ತಾ ಇದೆ, ಕಾದ್ ನೋಡೋಣ. ಈ ಬಾರಿ ಕೊನೆಯ ಕ್ಷಣದಲ್ಲಿ ಟ್ಯಾಕಲ್ಗೆ ಮುಂದಾದ್ರು, ಸಮಯ ಮೀರ್ತಾ ಇತ್ತು. ಬೇಡವಾದಂತ ಒಂದು ಟ್ಯಾಕಲ್. ಕಲಬುರಗಿ ತಂಡಕ್ಕೂ ಸಹ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ರಿವರ್ಸ್ ಆಂಕಲ್ ಹೋಲ್ಡ್ ನ ಪ್ರಯತ್ನ ಇತ್ತು, ಅದ್ಭುತವಾದಂತಹ ಒಂದು ಎಸ್ಕೇಪ್. ತನ್ನ ಕಾಲುಗಳನ್ನ ಇಲ್ಲಿ ಜರ್ಕಿಂಗ್ ರೀತಿಯಲ್ಲಿ ವೇಗವಾಗಿ ತನ್ನ ಕಾಲುಗಳನ್ನ ಬಿಡಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನ ನಡೆಸಿಕೊಳ್ತಾ 2 ಅಂಕವನ್ನು ಪಡ್ಕೊಂಡಿದ್ದಾನೆ. 32-26, ಕೇವಲ 6 ಅಂಕದ ಅಂತರ ಅಷ್ಟೇ. ಪ್ರೇಕ್ಷಕರೇ, ಯಾಕೋ ತುಂಬಾ ಸೈಲೆಂಟ್ ಆಗಿದ್ದೀರಾ? ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 32-26 ಇನ್ ಫೇವರ್ ಆಫ್ ಮುದ್ರಣ ಕಾಶಿ ಗದಗ. हे प्रभु, हे क्या हुआ? ಯಾಕೆ ಈ ನಿರ್ಧಾರವನ್ನು ತೆಗೆದುಕೊಂಡ್ರು ಅಂತ ಗೊತ್ತಾಗಿಲ್ಲ. ನಮ್ಮ ದೇವು, ಕಲಬುರಗಿಯ ದೇವು ಮನೆಯ ದಾರಿಯನ್ನೇ ಮರ್ತರಂತ ಕಾಣಿಸುತ್ತೆ. ನೇರವಾಗಿ ಎದುರಾಳಿ ಅಂಕಣದ ಕಡೆ ಮುಖ ಮಾಡಿ. ದೇವು, ಭೂತರಾಯಪುರೆ, ಗ್ರೌಂಡ್ ಹಂಗೆ ರೆಡಿ ಮಾಡಿ. ಬಾಲಕಿಯರ ವಿಭಾಗದ ಪಂದ್ಯ ಮುಕ್ತವಾಗಿದೆ. ಹಾವೇರಿ ವಿರುದ್ಧ ಚಿಕ್ಕಮಗಳೂರಿನ ಬಾಲಕಿಯರು ವಿಜಯಶೀಲಿಯಾಗಿದ್ದಾರೆ. ಬಾಲಕಿಯರ ತಂಡಕ್ಕೂ ಸಹ ಜೋರಾದ ಚಪ್ಪಾಳೆ ಬರಲಿ. ಈ ಒಂದು ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ನಲ್ಲಿ ನಮ್ಮ ಶ್ರೀ ಎಂ ವೆಂಕಟೇಶ್ ಗುರೂರವರು, ಕೃಷ್ಣಪ್ಪ, ಅಭಿಷೇಕ್ ಗ್ರೌಂಡ್ ರೆಡಿ ಮಾಡಿ ಹಂಗೆ. ಎಸ್ ಕ್ಯಾಪ್ಟನ್, ಲಾಸ್ಟ್ 1 minute ಟು ಗೋ. ಎಸ್, ಅದ್ಭುತವಾದಂತಹ ಒಂದು ಎಸ್ಕೇಪ್. ಕಲಬುರಗಿಯ ಜರ್ಸಿ ನಂಬರ್ 3, ಥರ್ಡ್ ರೈಟ್. 33-27, 6 ಆಟಗಾರ ನಡುವೆ ಬೋನಸ್ ಆನ್ ಆಗಿರುವಂತ ಸಂದರ್ಭ. ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಗದಗದ ಯುವ ಆಟಗಾರ ಉತ್ತಮವಾದಂತ ಟ್ಯಾಕಲ್. ಕೊನೆಯ ಕ್ಷಣದಲ್ಲಿ ಕಲಬುರಗಿ ಆಟಗಾರರು ವೇಗದ ಆಟಕ್ಕೆ ಮುಂದಾಗಿದ್ದಾರೆ. 33 ಗದಗ, 28 ಕಲಬುರಗಿ. 4 ಆಟಗಾರ ನಡುವೆ ಬೋನಸ್ ಇಲ್ಲದ ಸಂದರ್ಭ. ಈ ಒಂದು ಸಂದರ್ಭದಲ್ಲಿ ಏನಾದ್ರೂ ಗದಗದ 4 ಆಟಗಾರರನ್ನ ಔಟ್ ಮಾಡಿದ್ರೆ ಪಂದ್ಯದ ಚಿತ್ರಣ ಅದಲು ಬದಲು ಆಗ್ಬೋದು. ಪ್ರೇಕ್ಷಕರೇ, ಬರ್ಲಿ ಜೋರ ಚಪ್ಪಾಳೆ. ಕಣ 2ರಲ್ಲಿ ಬ್ಯಾಂಗ್ಳೂರ್ ರೂರಲ್ ವಿರುದ್ಧ ತುಮಕೂರು. ತಮಗಿದು 2ನೇ ಕರೆ. ಒಂದು ಬ್ಯಾಂಗ್ಳೂರ್ ರೂರಲ್ ವರ್ಸಸ್ ತುಮಕೂರು. ಬೋಟಿಂಗ್ ಕ್ಯಾಪ್ಟನ್ ನೋಟ್, ಸೆಕೆಂಡ್ ಕಾಲ್ ಫಾರ್ ಯು. ತುಮಕೂರು ವಿರುದ್ಧ ಬೆಂಗಳೂರು ರೂರಲ್, 2 ತಂಡಗಳಿಗೆ ಇದು 2ನೇ ಕರೆ. Last and final call, Mandya versus Chikmagaluru. Both team captain, bring your team immediately, court number 1. Mandya ವಿರುದ್ಧ ಚಿಕ್ಕಮಗಳೂರು. 2 ತಂಡಗಳಿಗೆ ಇದು ಅಂತಿಮ ಕರೆ. ತಂಡದ ನಾಯಕರೇ ಆಟಗಾರರನ್ನು ಅಣಿಗೊಳಿಸಿ ಅಂಕಣ 1ಕ್ಕೆ ಕರೆತನ್ನಿ. ರೆಫ್ರಿ ವಿಶ್ವನಾಥ್, ಅಂಪೈರ್ ಮುನೇಗೌಡ, ನರಸಿಂಹಮೂರ್ತಿ, ಸ್ಕೋರರ್ ಮೋಹನ್, ಅಸಿಸ್ಟೆಂಟ್ ಸ್ಕೋರರ್ ರಾಜು, ಭಾಷಾ, ಥರ್ಡ್ ರೈಡ್ ಅಡ್ಪದ್.